ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಮೊದಲ ಪಂದ್ಯವನ್ನು ಸಖತ್ತಾಗಿ ವಿನಾದ ಬಳಿಕ ನಾಳೆ ಮತ್ತೊಂದು ಪಂದ್ಯಕ್ಕೆ ರೆಡಿ ಆಗ್ತಾ ಇದ್ದಾರೆ ಭಾರತ ತಂಡ. ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡನ್ನು ಸಖತ್ತಾಗಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಮುಖಾಂತರ ಸೋಲಿಸಿದ್ವಿ. ಸೊ ಇವಾಗ ಮತ್ತೊಂದು ಪಂದ್ಯ ಚೆನ್ನೈನಲ್ಲಿ ನಡೀತಾ ಇದೆ ನಾಳೆ. ಸೊ ಈ ಪಂದ್ಯಕ್ಕೆ ಪ್ಲೇಯಿಂಗ್ 11 ಹೆಂಗೆ ಮಾಡ್ಬೋದು, ಹಾಗೆಯೇ ಸಣ್ಣ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸೂಪರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಅಂತ ಪಡೆಯಿರಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಮೊದಲ T20 ಪಂದ್ಯದಲ್ಲಿ ಅತ್ಯುತ್ತಮ ಜಯ ಸಾಧಿಸಿದ ಬಳಿಕ ಚೆನ್ನೈ ಕಡೆ ಹೋಗ್ತಾ ಇದ್ದೀವಿ ನಾವು. ಚೆನ್ನೈನಲ್ಲಿ 2ನೇ ಪಂದ್ಯ ನಾಳೆ ನಡೀತಾ ಇದೆ. ಸಂಜೆ 7 ಗಂಟೆಯಿಂದ ಮ್ಯಾಚ್ ಆ್ಯಸ್ ಯೂಶ್ವಲ್ ಪ್ರಾರಂಭವಾಗುತ್ತೆ. ಸೊ ಪ್ಲೇಯಿಂಗ್ 11 ಹತ್ರ ಬರೋದಾದರೆ ಯಾವುದೇ ಚೇಂಜಸ್ಗಳು ಮಾಡೋದು ಡೌಟ್ ಅಂತ ಅನಿಸುತ್ತೆ. ಯಾಕಂದರೆ ಚೆನ್ನೈನಲ್ಲಿ ಯೂಶ್ವಲಿ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಇರೋದ್ರಿಂದ ಹೋದ ಮ್ಯಾಚಲ್ಲೂ ಕೂಡ 3 ಸ್ಪಿನ್ನರ್ಗಳಿದ್ದರು. ಸೊ ಈ ಮ್ಯಾಚಲ್ಲೂ ಕೂಡ ಅದೇ ರೀತಿ ಹೋಗೋ ಥರ ಎಲ್ಲ ಚಾನ್ಸಸ್ಗಳು ಇದೆ. ಸೊ ಸೇಮ್ ಟೀಮ್ ಹೋಗೋದು ಪಕ್ಕ ಅಂತ ಅನಿಸ್ತಾ ಇದೆ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ನಿತೀಶ್ ರೆಡ್ಡಿ, ಅಕ್ಷರ್ ಪಟೇಲ್, ರವಿ ಬಿಷ್ಣೋಯ್, ಹರ್ಷ್ದೀಪ್ ಸಿಂಗ್ ಮತ್ತು ವರುಣ್ ಚಕ್ರವರ್ತಿ ಇದೇ ಥರ ಸ್ಕ್ವಾಡ್ ಇರ್ಬೋದು. ಆದರೆ ಇಂಗ್ಲೆಂಡ್ ಒಂದೆರಡು ಚೇಂಜ್ ಮಾಡಿದರೆ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಹಲವಾರು ಪ್ಲೇಯರ್ಸ್ಗಳು ಇನ್ನೂ ಫಾರ್ಮ್ನಲ್ಲಿ ಇರೋ ಥರ ಕಾಣಿಸ್ತಾ ಇಲ್ಲ. ಸೊ ಚೇಂಜಸ್ ಮಾಡಿದ್ರೆ ಇಂಗ್ಲೆಂಡ್ ಮಾಡ್ಬೋದು ಅಂತ ಅನಿಸುತ್ತೆ. ಭಾರತದ ಪರವಾಗಿ ಯಾವುದೇ ಚೇಂಜಸ್ಗಳು ಬರೋದು ಅನುಮಾನ ಅಂತ ಅನಿಸ್ತಾ ಇದೆ. ಸೊ ಚೆನ್ನೈ ವಿಕೆಟಲ್ಲಿ ಇವರು ಕೂಡ ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ಆ್ಯಡ್ ಮಾಡ್ಕೋಬೋದು, ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ 3 ಫಾಸ್ಟ್ ಬೌಲರ್ಸ್ ಆಡ್ತಿದ್ರು ಅವರು. ಸೊ 4 ಇನ್ಫ್ಯಾಕ್ಟ್ ಫಾಸ್ಟ್ ಬೌಲರ್ಸ್ ಇದ್ದರು. ಸೊ ಸ್ವಲ್ಪ ಚೇಂಜ್ ಮಾಡಿದ್ರೆ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಅವರು ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಇರ್ಬೋದು ಅಂತ ಯೋಚನೆ ಮಾಡಿ ಸ್ವಲ್ಪ ಪ್ಲೇಯಿಂಗ್ 11 ಇಂಗ್ಲೆಂಡ್ ಚೇಂಜ್ ಮಾಡ್ಬೋದು ಅಂತ ಅನಿಸುತ್ತೆ. ಭಾರತದ ಕಡೆ ಬರೋದಾದರೆ ಯಾವುದೇ ಚೇಂಜಸ್ಗಳನ್ನು ಮಾಡೋದು ಡೌಟ್ ಅಂತ ಅನಿಸ್ತಾ ಇದೆ. ಸೊ 5 ಮ್ಯಾಚ್ ಸರಣಿ ಆಗಿದ್ದು ಇದು ಇನ್ನೂ ಕೂಡ 4 ಪಂದ್ಯ ಇದೆ. ಸೀರೀಸ್ ವಿನ್ ಆಗೋದಕ್ಕೆ ಇನ್ನೂ ಕೂಡ 2 ಪಂದ್ಯವನ್ನು ಗೆಲ್ಲಬೇಕಾಗುತ್ತೆ ಭಾರತ. ಸೊ ಇಂಗ್ಲೆಂಡ್ ಕೂಡ ಸ್ಟ್ರಾಂಗ್ ಟೀಮಿಗಿದೆ, ಯಾವಾಗ ಬೇಕಾದರೂ ಕಮ್ಬ್ಯಾಕ್ ಮಾಡುವಂಥ ತಂಡ ಅದು. ಸೊ ನೋಡೋಣ. ಇವತ್ತು ಕೂಡ ಒಂದೊಳ್ಳೆ ಫೈಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಾಳೆ ಕೂಡ ಒಳ್ಳೆಯ ಫೈಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಒಂದೊಳ್ಳೆ ಫೈಟ್ ಕೂಡ ಬರ್ಬೋದು ಅಂತ ಅನಿಸುತ್ತೆ. ಇಂಗ್ಲೆಂಡ್ ಕಡೆಯಿಂದ ಒಂದು ಥ್ರಿಲ್ಲರ್ ಆದರೂ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿದೆ 2 ಟೀಮ್ ಕೂಡ. ಇಂಗ್ಲೆಂಡ್ ಟೀಮ್ ಮೊದಲ ಮ್ಯಾಚ್ ಹಾಗೆ ಆಡಿತ್ತು ಅಂತ ಮಟ್ಟಿಗೆ ನೆಕ್ಸ್ಟ್ ಮ್ಯಾಚ್ ಕೂಡ ಅದೇ ರೀತಿ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಲಾಂಗ್ ಸೀರೀಸ್ ಆಗಿರೋದ್ರಿಂದ ಏನು ಬೇಕಾದರೂ ಆಗ್ಬೋದು. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಕ್ಕಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ನಾಳೆ 7 ಗಂಟೆಗೆ ಪಂದ್ಯ ಇದೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚೆನ್ನೈನಲ್ಲಿ.